ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ವಿಶೇಷವಾದ ವಿಡಿಯೋದೊಂದಿಗೆ ಬಂದಿನ್ರಿ. ಪುರಂದರದಾಸರ ಒಂದು ಕೀರ್ತನೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕು ಅಂತ ಬಂದಿನಿ. ನಾನೇನು ಹಾಡುಗಾರನಲ್ಲ, ನಾನು ಓದಿ ಹೇಳ್ತೇನ್ರಿ ಅಷ್ಟ, ನಾ ಹಾಡಂಗಿಲ್ಲ. ಆಮೇಲೆ ನಿಮ್ಗೆಲ್ಲ ಗೊತ್ತಿರುವಂಗ ಕನ್ನಡ ಕಾವ್ಯಸುಧೆ ಒಳಗ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ನಾನು ಹಾಕ್ತಾ ಇರ್ತೀನಿ. ಹಂಗಾಗಿ ಒಂದು ವಿಶೇಷ ಪ್ರಯತ್ನ ಅಂದ್ರೆ ಮಂಕುತಿಮ್ಮನ ಕಗ್ಗದ್ದು ಹತ್ತತ್ರ 50 ವಿಡಿಯೋ ಆಗ್ಲಿಕ್ಕೆ ಬಂದದ್ರಿ. 50 ಪೂರ್ತಿ ಆಗಿಲ್ಲ ಅಂತ ಅನಿಸ್ತದೆ, ಇನ್ನು ಹತ್ತತ್ರ 50 ಆಗ್ಲಿಕ್ಕೆ ಬಂದದ. ಆಮೇಲೆ ನಾನು ಯಾವ್ಯಾವ ಕಾದಂಬರಿಗಳನ್ನ ಓದ್ತೀನೋ, ನನಗ ಕಾದಂಬರಿಗಳಂದ್ರೆ ಬಹಳ ಇಷ್ಟ ರೀ. ಕಾದಂಬರಿಗಳನ್ನ ಏನೇನು ಓದ್ತೀನೋ ಅದೆಲ್ಲದ್ರದ್ದು ಪುಸ್ತಕ ಪ್ರಸ್ತುತಿ ಅನ್ನುವಂಥ ಒಂದು ಪ್ಲೇ ಲಿಸ್ಟ್ ಮಾಡಿ ಹಾಕಿನಿ. ಅದೇ ರೀತಿಯಾಗಿ ಪುರಂದರದಾಸರ ಕೀರ್ತನೆಗಳು ಮತ್ತು ಕನಕದಾಸರ ಕೀರ್ತನೆಗಳು ಏನವಲ್ರಿ, ಅಥವಾ ಈ ದಾಸ ಸಾಹಿತ್ಯದೊಳಗ ಬೇಕಾದಷ್ಟು ತತ್ವದ ಜೀವನವನ್ನ ಹೆಂಗ ನೋಡ್ಬೇಕು ಅನ್ನುವಂಥ ವಿಷಯವನ್ನ ಅಗ್ದಿ ಸುಂದರವಾಗಿ ದಾಸರೆಲ್ಲರೂ ಹೇಳಾರ್ರಿ. ಅದರದ್ದು ಒಂದು ಕೀರ್ತನೆಯನ್ನ ನಿಮ್ ಮುಂದೆ ಹೇಳೋಣ ಅಂತಂದು ಹೇಳಿ ಇವತ್ತು ನಾನು ಬಂದಿನ್ರಿ. ಆ ಕೀರ್ತನೆ ಹಿಂಗದ: ತನುವ ನೀರೊಳಗದ್ದಿ ಫಲವೇನು ಅನ್ನುವಂಥ ಕೀರ್ತನೆ ರೀ ಇದು. ತನುವ ನೀರೊಳಗದ್ದಿ ಫಲವೇನು, ತನ್ನ ಮನದಲ್ಲಿ ದೃಢ ಭಕ್ತಿ ಇಲ್ಲದ ಮನುಜರು ದಾನ ಧರ್ಮಗಳನ್ನು ಮಾಡುವುದೇ ಸ್ನಾನ, ಜ್ಞಾನ ತತ್ವಂಗಳ ತಿಳಿಯುವುದೇ ಸ್ನಾನ, ಹೀನ ಪಾಶಂಗಳ ಹರಿಯುವುದೇ ಸ್ನಾನ, ಧ್ಯಾನದಿ ಮಾಧವನ ನೋಡುವುದೇ ಸ್ನಾನ, ಗುರುಗಳ ಶ್ರೀಪಾದ ತೀರ್ಥವೇ ಸ್ನಾನ, ಹಿರಿಯರ ದರ್ಶನ ಮಾಡುವುದೇ ಸ್ನಾನ, ಕರೆದು ಅತಿಥಿಗೆ ಅನ್ನ ಇಡುವುದೇ ಸ್ನಾನ, ನರಹರಿ ಚರಣವ ನಂಬುವುದೇ ಸ್ನಾನ, ದುಷ್ಟರ ಸಂಗವ ಬಿಡುವುದೇ ಸ್ನಾನ, ಶಿಷ್ಟರ ಸಹವಾಸ ಮಾಡುವುದೇ ಸ್ನಾನ, ಸೃಷ್ಟಿಯೊಳಗೆ ಸಿರಿ ಪುರಂದರ ವಿಠಲನ ಮುಟ್ಟಿ ಭಜಿಸಿ ಪುಣ್ಯ ಪಡೆಯುವುದೇ ಸ್ನಾನ. ನೋಡ್ರಿ, ಸ್ನಾನ ಅಂದ್ರೆ ಏನು ಅಂತಂದು ಹೇಳಿ ಪುರಂದರದಾಸರು ಭಾರಿ ಅದ್ಭುತವಾಗಿ ಸ್ನಾನ ಅಥವಾ ಶುದ್ಧತೆ, ಮಡಿ ಬಗ್ಗೆ ಬಹುಶಃ ಇದಕ್ಕಿಂತ ಹೆಚ್ಚಿಂದ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ರಿ. ಪುರಂದರದಾಸರು ಅಗ್ದಿ ಸ್ಪಷ್ಟ ಹೇಳ್ಯಾರ, ದಾನ ಧರ್ಮಗಳನ್ನ ಮಾಡುವುದೇ ಸ್ನಾನ. ಅಂದ್ರ ನಮ್ಮೊಳಗೆ ನಮ್ಮ ಹತ್ರ ಏನಿರ್ತದಲ್ರಿ ಅದನ್ನ ಇನ್ನೊಬ್ರಿಗೆ ಕೊಡುವುದೇ ದಾನ ಸ್ನಾನ. ಜ್ಞಾನ ತತ್ವಗಳ ತಿಳಿಯುವುದೇ ಸ್ನಾನ. ಜ್ಞಾನವನ್ನ ನಾವು ಜ್ಞಾನವನ್ನ ತಗೊಳ್ಳೋದು, ನಮ್ಮ ಜ್ಞಾನವನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದ ಸ್ನಾನ. ಹೀನ ಪಾಶಂಗಳ ಹರಿಯುವುದೇ ಸ್ನಾನ. ಕೆಟ್ಟದನ್ನ ಎಲ್ಲ ಬಿಡುವುದೇ ಸ್ನಾನ. ಧ್ಯಾನದಿ ಮಾಧವನ ನೋಡುವುದೇ ಸ್ನಾನ. ನೋಡ್ರಿ, ಧ್ಯಾನದೊಳಗ ಮಾಧವನನ್ನ ಕಾಣಬೇಕು, ಭಗವಂತನನ್ನ ಕಾಣಬೇಕು, ಅದೇ ಸ್ನಾನ. ಗುರುಗಳ ಶ್ರೀಪಾದ ತೀರ್ಥವೇ ಸ್ನಾನ. ಹಿರಿಯರ ದರ್ಶನ ಮಾಡುವುದು ಸ್ನಾನ. ಮನೆಗೆ ಯಾರಾದ್ರೂ ಅತಿಥಿಗಳು ಬಂದಾಗ ಆ ಅತಿಥಿಗಳಿಗೆ ಅನ್ನವಿಕ್ಕುವುದು ಅಥವಾ ಊಟಕ್ಕೆ ಕರೆಯುವುದು, ಅವ್ರಿಗೆ ಊಟಕ್ಕೆ ಹಾಕುವುದು, ಅದೇ ಒಂದು ದೊಡ್ಡ ಸ್ನಾನ. ಆಮೇಲೆ ಭಗವಂತನನ್ನ ನಂಬುವುದೇ ಸ್ನಾನ. ನೋಡ್ರಿ, ಭಗವಂತನ ನಂಬುವುದೇ ಒಂದು ದೊಡ್ಡ ಸ್ನಾನ ಅಂತ ಪುರಂದರದಾಸರು ಹೇಳ್ತಾರ. ನರಹರಿ ಚರಣವ ನಂಬುವುದೇ ಸ್ನಾನ. ನೋಡ್ರಿ, ನರಹರಿಯ ಚರಣವನ್ನ ನಂಬುವುದೇ, ಆ ಭಗವಂತನಿದ್ದಾನೆ ಅನ್ನುವಂಥ ಭಗವಂತನ ಚರಣವನ್ನ ನಂಬುವುದೇ ಸ್ನಾನ. ಅಂದ್ರೆ ದುಷ್ಟರ ಸಂಘವನ್ನು ಬಿಡ್ಬೇಕಂತ, ಶಿಷ್ಟರ ಸಹವಾಸವನ್ನ ಮಾಡ್ಬೇಕು. ಇದಕ್ಕಿಂತ ಹೆಚ್ಚಿಂದನ್ನು ಯಾರು ಏನ್ ಹೇಳಲಿಕ್ಕೆ ಸಾಧ್ಯ ಆಗ್ತದ್ರಿ. ಅದ್ಭುತವಾದಂತಹ ಕೀರ್ತನೆ. ಇನ್ನೂ ಇದೇ ರೀತಿ ಬೇರೆ ಬೇರೆ ಕೀರ್ತನೆಗಳೊಂದಿಗೆ ಅಥವಾ ಇನ್ನೂ ಮತ್ತೆ ಬೇರೆ ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ಸಿಗ್ತೇನ್ರಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.